ಅದಕ್ಕಿಂತ ಹೆಚ್ಚಾಗಿ ಮುಂದ್ರಾಬಾದು, ರಾಯಚೂರು, ಚಿಕ್ಕಮಗಳೂರು, ಬೇಲೂರು, ಬಾಗಲಕೋಟೆ, ಕುರ್ಚಿ, ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು, ಬೆಳಗಾಮು, ಧಾರವಾಡ, ಹಾಸನ, ಬೇಲೂರು, ಹೀಗೆ ತುಂಬಾ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ನಾವು ಹೇಳಕ್ ಸಾಧ್ಯ ಇಲ್ಲ. ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಮಾಧ್ಯಮದ ಸನ್ಮಿತ್ರರಲ್ಲಿ, ಕುಮಾರಸ್ವಾಮಿಯವರು, ನಾನು, ಮಹಾರಾಜರು, ಅವ್ರ ಹೆಸರು ಹೇಳಕ್ ನನಗೆ ಜಾಸ್ತಿ ಬರೋದಿಲ್ಲ, ಪಡಪಡ ಅಂತ ಅಂದ್ಬಿಟ್ಟು. ಮಹಾರಾಜ ಅಂದ್ರೆ ಐ ಕ್ಲಾಸ್ ಅದು. ಹಾಗಾಗಿ ಒಟ್ಟಿಗೆ ಇವತ್ತು ಬಂದಿದ್ದು ಈ ಭಾಗದ ಜನರಲ್ಲಿ ಇರ್ತಕ್ಕಂಥ ಕೆಲವು ನೋವುಗಳನ್ನ ಹಂಚ್ಕೊಳ್ಳೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕೊಡ್ಲಿಲ್ಲ, ಇದೆಲ್ಲ ಯಾರು ಕೊಟ್ಟಿದ್ದು? ಏನಾಗಿದೆ ನಿಮ್ಮಲ್ಲಿ? ಅದ್ಯಾವುದೋ ಬಡವರು ಒಂದಷ್ಟು ಸಣ್ಣ ಪುಟ್ಟ ಏನೋ ಒಂದಷ್ಟು ಭಾಗ್ಯಗಳು ಕೊಟ್ಟು ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಜಾಸ್ತಿ ಮಾಡಿಕೊಂಡು ಬಾಕಿದೆಲ್ಲ ಎಲ್ಲಿಗೋಯ್ತಾ ಇದೆ ನಿಮ್ದು? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮೂಟೆಗೆ ಹೋಗ್ತಾ ಇದೆ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತನಾಡಬೇಕು ಹೋಗ್ತೀರಿ. ದಯವಿಟ್ಟು ಅದು ಮಾಡೋದು ಬೇಡ. ನಾನು ಇವತ್ತು ನಂಜನಗೂಡಿನಲ್ಲಿ 49 ಕೋಟಿ ರೂಪಾಯಿಂದು 1 ಎಕರೆ ನಮಗೆ 3 ಗುಂಟೆ ಜಾಗ ಬೇಕು. 1 ಎಕರೆ 3 ಗುಂಟೆ ಹೋನ ಚಾಹಿಯೆ. ನಾವು ಇದ್ರ ಜೊತೆಯಲ್ಲಿ ಯಾವ್ಯಾವುದು ಹಳೆಯ ಕೇಸ್ಗಳಿದ್ದೋ, ಹಳೆಯ ಪ್ರಾಜೆಕ್ಟ್ಗಳಿದ್ದೋ, ಕುಮಾರಣ್ಣವರೇ, ಯಾವುದೂ ನಾವು ನಿಲ್ಲಿಸಿಲ್ಲ. ಪ್ರಧಾನಿಗಳ ಸೂಚನೆ, ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ, ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಬೇಡ. ನಾನು ಗತಿಶಕ್ತಿಯವರು ನಮ್ಮಿಲ್ಲಿದ್ದಾರೆ. ಎಲ್ಲಿ ಅವರ अभी चीफ मिनिस्टर किधर गए? पुष्पक क्या उसका नाम किधर चले गए? वही अभी रोजा भी नहीं ना, आराम से इधर आना ना. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿ ಅವರ ನನಗೂ ಎಲ್ಲ ಒಂದು ಕಡೆ ಇಷ್ಟೊಂದು ಜನ ಭಾರತ ಸರ್ಕಾರವನ್ನ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಾಡಿನ ಜನ ಒಂದು ರೀತಿ ತಂಡೋಪತಂಡವಾಗಿ ಬರ್ತಾ ಇದ್ದದ್ದು ನೋಡಿದ್ರೆ ನನಗನ್ನಿಸ್ತದೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನೋದಕ್ಕೆ ಆ ಜನರ ಇವತ್ತು ಮಾರ್ಗದರ್ಶನ, ಅವರ ಒಂದು ರೀತಿಯ ದುಗುಡ, ಸಂತೋಷ, ಇದಕ್ಕೆ ಇವತ್ತು ಕಾರಣ ಸನ್ಮಾನ್ಯ ನಮ್ಮ ಮಂತ್ರಿಗಳು ಮತ್ತೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ನಾನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವಾದ್ಮೇಲೆ ಒಂದು ಅರ್ಧ ಗಂಟೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ಪತ್ರಿಕೆಯವರಿಗೆ ಸ್ವಲ್ಪ ಕಸಬಿಸಿ ಆಯಿತು, ಇಲ್ಲಿ ಬಂದಾಗೆಲ್ಲ ಕಸಬಿಸಿನ ಆಯ್ತದೆ, ಅದು ಯಾಕೆ ಏನೋ ಗೊತ್ತಿಲ್ಲ ಕಣ್ರಪ್ಪ, ನಿಮ್ಗೆಲ್ಲ ಒಂದ್ಸರಿ ಡೈ ಹೊಡಿತೀನಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೊಳ್ಬೇಡಿ. ನಮಗೆ ಒಂದು ಆಸೆ ಇದೆ, ರಾಜ್ಯ ಅಭಿವೃದ್ಧಿ ಆಗುವಾಗ ಮೈಸೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರಿನ ಜನಸಂದಣಿಯನ್ನ, ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡ್ತಕ್ಕಂಥದಕ್ಕೆ ಯಾವುದಾದ್ರೂ ಒಂದು ನಗರ ಇದೆ, ಅದು ಮೊದಲನೇದು ಮೈಸೂರು. ಅದನ್ನು ಹೊರತುಪಡಿಸಿದ್ರೆ ತುಮಕೂರನ್ನು ಕೂಡ ಅದೇ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನನಗೆ ತುಮಕೂರು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಎಲ್ಲಾ ಕಡೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿಯನ್ನ ನಾವು ಮಾಡಲೇಬೇಕಾಯ್ತದೆ. ನಾನಿವತ್ತು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರು ಮಾತೆತ್ತರೆ ಸೋಮಣ್ಣ ಅಂತಾರೆ, ಅದರಲ್ಲಿ ಏರ್ಪೋರ್ಟ್ ನಿಂತ್ಕೊಂಡು ಅವ್ನಿಗೇನು ಫೈಲೇ ಬರೋಲ್ಲ ರೀ, ನಿಜ, ನಮ್ಗೆ ಯಾವುದು ಫೈಲ್ ಬರೋಲ್ಲ, ಎಲ್ಲ ನಿಮ್ಮ ಮನೆಗೆ ಬರ್ತಾವ, ನೀವೇ ದೇವ್ರ? ಭಾರತ ಸರ್ಕಾರ ಇಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಅಧಿಕಾರಿಗಳು 500 ಕೋಟಿ ರೂಪಾಯಿವರೆಗೂ ಕೂಡ ಅವರೇ ಕೆಲಸ ಮಾಡಬೇಕು. ನಮ್ಗೆ ಯಾವುದೂ ಟೆಂಡರ್ ಬರೋದಿಲ್ಲ, ನಮ್ಗೆ ಬೇಕಾದವ್ರು ಕೊಡೋದಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಅಧಿಕಾರಿಗಳು ಕಾರ್ಯವೈಖರಿ ಅವರೇ ಟೆಂಡರ್ ಮಾಡಬೇಕು, ಅವರೇ ಕೊಡಬೇಕು, ಅವರೇ ಏಜೆನ್ಸಿ ಮಾಡಬೇಕು. ಅದಲ್ದಿರ ರಾಜ್ಯ ಸರ್ಕಾರದ ಇತಿಮಿತಿ, ಭಾರತ ಸರ್ಕಾರದ ಇತಿಮಿತಿ ಏನು? ಇವತ್ತು ಎಲ್ಲಿವರೆಗೂ ಕೂಡ ಒಬ್ಬ DRMಗೆ, ಒಬ್ಬ GMಗೆ, GM ಸಾಬ್ಕು ಕಿತನೆ 100 ಕೋರ್ಸ್ का GM का ಪವರ್ ಇದೆ ಸರ್, ಅಡ್ಮಿನಿಸ್ಟ್ರೇಟಿವ್ ಪವರ್ 100 ಕೋಟಿವರೆಗೂ ಒಬ್ಬ ಜನರಲ್ ಮ್ಯಾನೇಜರ್ಗೆ ಪವರ್ ಇದೆ. 500 ಕೋಟಿವರೆಗೂ ನಮ್ಮಲ್ಲಿರ್ತಕ್ಕಂಥ CRB ಅಂತಂದ್ರೆ ರೈಲ್ವೆ ಚೇರ್ಮನ್ ಇದ್ದಾರೆ, ಅವ್ರಿಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮಂತ್ರಿಗಳಿದ್ದಾರೆ, ಅಶ್ವಿನಿ ವೈಷ್ಣವ್ ಅವರು, ಅದನ್ನು ಬಿಟ್ಟರೆ ಕ್ಯಾಬಿನೆಟ್ ಇರ್ತದೆ. ನಮ್ಮಲ್ಲಿ ಬೆಂಗಳೂರು ಮತ್ತೆ ವೈಟ್ ಫೀಲ್ಡ್ಗೆ ಡಬಲಿಂಗ್ ಲೈನ್ ನಾವು ಬಂದ್ಮೇಲೆ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ನೋಡ್ಬೇಕು ನೀವು ಯಾವ ರೀತಿ ನಡೀತಾ ಇದೆ ಅಂತ. ನನ್ಗೆ ಇನ್ನೊಂದು ನೋವಾಗಿದ್ದು, ಬೆಂಗಳೂರಿನಿಂದ ನಿಮ್ಮ ಕೋಲಾರಕ್ಕೆ ಎಂತ ಸ್ವತಂತ್ರ ವೀರರು ಹೋರಾಟ ಮಾಡಿದಂತವ್ರಿದ್ರು. ತಮ್ಮಣ್ಣವರೇ,
ಇಲ್ಲಿವರೆಗೂ ಡೈರೆಕ್ಟ್ ಅವ್ರು ಟ್ರೈನ್ ಇರಲಿಲ್ಲ ಮಹಾರಾಜರೇ. ಇಲ್ಲಿವರೆಗೂ ಮೈಸೂರು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಇಲ್ಲ. ಆ ಟ್ರೈನ್ ಯಾವ್ದು ಇವಾಗ ಹೋಗ್ತಾ ಇರೋದು ತಮಿಳ್ನಾಡಿಗೆ ಹೋಗೋದಕ್ಕೆ ಹಿಂದೆ ಮಹಾರಾಜ ಮೈಸೂರು ಮತ್ತೆ ಬ್ರಿಟಿಷ್ ಹಾಕಿರ್ತಕ್ಕಂಥ ಲೈನಲ್ಲಿ ಇತ್ತು. ನಾನು ಅಲ್ಲಿ ನಮ್ಮ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಜೊತೆ ಹೋದಾಗ ಅರಿವಾಗಿ ಇವತ್ತಾಗಲೇ DPR ಆಗ್ತಾ ಇದೆ. ಒಂದು ಹಂತಕ್ಕೂ ತಂದಿದ್ದು ಇಲ್ಲೆಲ್ಲ ಇದ್ದಾರೆ, ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ ಬಸ್ ನಮ್ಮ ADRM. ನಾವು ಯಾಕೆ ಮಾಡಬೇಕು ಅಂದ್ರೆ ಬೆಳೀತಾ ಇದ್ದಾರೆ ಬೆಂಗಳೂರು. ಇವತ್ತು ನಮ್ಮ ತುಮಕೂರಿಗೆ 4 ಪಥದ ಇದು ಮಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ. ಅವತ್ತೇನಾರ ನ್ಯಾಷನಲ್ ಹೈವೇ ಆಗಲ್ಲ ಅಂದ್ರೆ ಇವತ್ತು ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ಬಾಕಿ ಎಲ್ಲ ಕೂಡ ಮಾಡ್ತಾ ಇದ್ದೀರಿ. ನನಗೆ ನೀವು ಕೊಟ್ಟಂತ ಮೊನ್ನೆ ಚುನಾವಣೆ ಕೊಟ್ಟಷ್ಟು ಆಸಕ್ತಿ ಒಂದು 2% ನೀವು ಈ ಭಾಗದ ಜನರಿಗೆ, ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಕೊಟ್ಟಿದ್ರೆ ಅಲ್ಲೊಂದ್ ಕಡೆ ನೀವೇನ್ ಮಾಡಿದಿರಿ ಕೆಲವು ತಪ್ಪುಗಳು ಅಧಿಕಾರ ಒಂಚೂರು ಪ್ರಾಯಶ್ಚಿತ್ತ ಆಗ್ತಾ ಇತ್ತು. ಮೈಸೂರು ಕೊಟ್ಟಿಲ್ಲ ಅನ್ನೋದು ಫ್ರಸ್ಟ್ರೇಟ್ ಆಗಿದ್ದಾರೆ. ಒಂದು ರೀತಿ ಫ್ರಸ್ಟ್ರೇಟ್ ಯಾವ ರೀತಿ ಆಗಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕೋ ಅದು ಹೇಳೋದಿಲ್ಲ, ಅಲ್ಲೆಲ್ಲ ಹೇಳ್ಕೊಟ್ಟು ಹೋಗ್ತಾರೆ. ಸೋಮಣ್ಣನೊಂದು ನನಗೆ ಯಾಕೆ ಫೈಲ್ ಬರಬೇಕು, ನನಗೆ ಫೈಲ್ ತರಿಸ್ಕೊಳ್ಳೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು. ಆದ್ರೆ ಒಂದು ಸತ್ಯ, ಪಾರದರ್ಶಕತೆ ಅಂತ ಏನಿದೆ ಆ ಪಾರದರ್ಶಕತೆಯನ್ನ ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಯಾವ್ದಾದ್ರೂ ಒಂದು ಸರ್ಕಾರ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ಅಂತ ಮಾಡ್ತಾ ಇದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ ಬಿಜೆಪಿ ಮತ್ತು NDA ಸರ್ಕಾರ. ಆದ್ರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನೀವೇನು ಮಾಡಬೇಡಿ ಸ್ವಾಮಿ. ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ಆ ಚಾಮರಾಜನಗರ ಬೆಂಗಳೂರಿಗೆ ಮತ್ತೆ ಮೈಸೂರು ಮತ್ತೆ ಯಾವ್ದು ಕುಶಾಲನಗರಕ್ಕೆ ಇವೆರಡು ಯೋಜನೆಯನ್ನ ನಾಳೆ ಕೊಡಿ. ಅಲ್ಲ ಕೊಡಪ್ಪ ಕೊಡ್ತೀನಿ ಬೇಡ ನಮಗೆ ಅಂತ. ಇವಾಗ ತಕ್ಷಣಕ್ಕೆ ಈ ಪ್ರಾಜೆಕ್ಟ್ ನಮ್ಗೆ ಏನಪ್ಪ ಕೊಡಲು ತಂದೆ ನೀನು ಯಾಕೆ ಸಿದ್ದರಾಮಯ್ಯ ಬೇಡ ಅನ್ನೋರ ಅದು ಓದ್ಬಿಡಿ. ಇದು ಕೊಡೆಯವರಿಗೆ Hence, GOCO does not concur to the people of taking the proposal taking up to the Bangalore, Satyamangala via Kanakapura, no in project ಹೆಜ್ಜಾಲ ಚಾಮರಾಜನಗರ ನ್ಯೂ ಲೈನ್. ಇದನ್ನ ದಯವಿಟ್ಟು ಸ್ಥಗಿತ ಮಾಡಿ ನಾವು ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಬರ್ದಿದ್ದಾರೆ. ರಿಲೀಸ್ ಮಾಡಿ ಅದಕ್ಕೆ ಇದೇ ಕೊಡಪ್ಪ ಅಂತ ಜೆರಾಕ್ಸ್ ಮಾಡಿ ನಾನು ಇದೇ ಕೊಡಿ ವಾಟ್ಸಪ್ನಾಗ ಕಳ್ಸಪ್ಪ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಗೆ ಇನ್ನೇನು ಮಾಡಬೇಡಿ. ನೀವು ಅಕ್ವಿಜೇಷನ್ ನೀವೇನು ಹಿಂದೆ ಅಗ್ರಿಮೆಂಟ್ ಆಗಿದೆ ಅದರಂತೆ ನಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆದೆಲ್ಲ ನಾವೇ ಕೊಡ್ತಾ ಇದ್ದೀವಣ್ಣ. ಹಿಂದಿನ ಸರ್ಕಾರದಲ್ಲಿ SM ಕೃಷ್ಣ ಅವರಿದ್ದಾಗಲೇ ಲ್ಯಾಂಡು ಪ್ಲಸ್ 50% ಹಣನೂ ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡವ್ರೆ ಯಾವುದೇ ರೈಲ್ವೆ ಪ್ರಾಜೆಕ್ಟ್ಗೆ. ಇಲ್ಲಿ ನಮಗೆ ಸದ್ಯ ಕೋಆಪರೇಷನ್ ಕೊಡ್ರಪ್ಪ ಕೊಡಿ ಅಂದ್ರೂ ಕೊಡಕ್ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.